ಸೌಮ್ಯ ರೆಡ್ಡಿ ಇನ್ನು ಸ್ವಲ್ಪ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ ಅವ್ರದ್ದು ಹೇಳಕ್ಕೆ ಹೋದ್ರೆ. ಸಿಕ್ಕಿದಾಗ ಬಂದಾಗ ಹಾಯ್ ಹಲೋ ಅನ್ನೋದು ಮುಖ್ಯ ಅಲ್ಲ. ನನಗೆ ಪರ್ಸ್ನಲ್ ಆಗಿ ವಿ ಶುಡ್ ಸ್ಟ್ರೆಂಥನ್ ಕಾಂಗ್ರೆಸ್ ಅನ್ಸುತ್ತೆ. ಫಸ್ಟ್ ಆಲ್ ಅವ್ರನ್ನ ಒಳಗೆ ಬಿಟ್ಕೊಂಡಿದ್ದೆ ತಪ್ಪು. ಹಂಗೆ ನೋಡಕ್ಕೆ ಹೋದ್ರೆ ಬರೀ ರಿಲಿಜಿಯನ್ನು ಎಮೋಷನ್ ಮೇಲೆ ಓಟ್ ಹಾಕೋಕೆ ಹೋಗ್ಬೇಡಿ. ಅದರಿಂದ ಏನಾದರೂ ಒಂದು ಬೆನಿಫಿಟ್ ಆಗಿದೆಯಾ ಯಾರಿಗೇ ಆಗಲಿ, ಒಳ್ಳೆ ಮಾತುಗಾರ ಒಳ್ಳೆ ಒರೇಟರ್ ಅದ್ರ ಮೇಲೆ ಹಾಕ್ಬೇಡಿ ಓಟ್. ಸೌಮ್ಯ ರೆಡ್ಡಿ ಇನ್ನು ಸ್ವಲ್ಪ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ ಅವ್ರದ್ದು ಹೇಳಕ್ಕೆ ಹೋದ್ರೆ. ಆಕ್ಸೆಸಿಬಿಲಿಟಿ ಇದೆ, ಮಾತಾಡ್ಬೋದು. ಲೋಕಲ್ ಆಗಿರ್ತಾರೆ, ಸಿಗ್ತಾರೆ ಅವರು. ಬಟ್ ಆಸ್ ಐ ಸೆಡ್ ಓವರ್ ಆಗಿ ನಮಗೆ ಆ್ಯಸ್ ಪರ್ಸ್ನಲ್ ಆಗಿ ಏನು ಬೇಕು ನಮ್ಮ ಇದಕ್ಕೆ ಕ್ಷೇತ್ರಕ್ಕೆ ಬರೋದು ಹೋಗೋದು ದಟ್ ಈಸ್ ಆಲ್. ಇದು ಬರ್ತಾರೆ ಸಿಗ್ತಾರೆ ಹೋಗ್ತಾರೆ, ಆದರೆ ಇಂಪ್ಯಾಕ್ಟ್ ಏನಾಗಿದೆ, ರಿಯಲ್ ರಿಸಲ್ಟ್ ಏನು ಬಂದಿದೆ ಅದು ಇಂಪಾರ್ಟೆಂಟು. ಸಿಕ್ಕಿದಾಗ ಬಂದಾಗ ಹಾಯ್ ಹಲೋ ಅನ್ನೋದು ಮುಖ್ಯ ಅಲ್ಲ. ನಾವು ಹೇಳೋದಕ್ಕೆ ಅದಕ್ಕೆ ಏನಾದರೂ ಒಂದು ರೆಮಿಡಿಯಲ್ ಸಿಕ್ಕಿದೆಯಾ ಅದು ಮುಖ್ಯ. ಸೊ ಅದ್ರ ಪ್ರಕಾರ ನೋಡೋಕೆ ನನಗೆ ಪರ್ಸ್ನಲ್ಲಾಗಿ ವಿ ಶುಡ್ ಸ್ಟ್ರೆಂಥನ್ ಕಾಂಗ್ರೆಸ್ ಅನ್ಸುತ್ತೆ. ರಾಮ ಮಂದಿರ ಅನ್ನೋದು ರಾಮಂದು ಪೂಜೆ ನಾವು ಇವತ್ತಲ್ಲ, ಎಲ್ಲರೂ ಎಷ್ಟೋ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ರಾಮಂದು ನಾನು ಕೇಳಕ್ಕೆ ಹೋದರೆ ಅದೇ ಆ ಇಶ್ಯೂಸ್ ಎಲ್ಲ ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಈ ರಾಮ ಮಂದಿರ ಬಂದು ಅವ್ರು ಕಟ್ಟಿರ್ಬೋದು, ಆದರೆ ಅದಕ್ಕೆ ಯಾರು ಅದಕ್ಕೆ ಇದು ಬಂದು ಮಾಡಿದ್ದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್, ಸುಪ್ರೀಂ ಕೋರ್ಟ್ ಅವರಿಗೆ ನಮಗೆ ಕೊಟ್ಟರು, ಅವ್ರಿಗೆ ರಾಮ ಮಂದಿರ ಕಟ್ಟಬೇಕು ಅಂತ ಕಟ್ಟಿದ್ರು. ಸೊ ಇವ್ರು ಅದಕ್ಕೆ ಕ್ರೆಡಿಟ್ ಹೆಂಗೆ ತೊಗೊಳಕ್ಕಾಗತ್ತೆ? ಸೊ ಅದಕ್ಕೆ ನಾಳೆದು ರಾಮ ಮಂದಿರ ಚೆನ್ನಾಗಿ ಕಟ್ಟಿರ್ಬೋದು, ಅದೇನು ಇದಿಲ್ಲ ಅಂತಿಲ್ಲ. ಆದರೆ ಅದಕ್ಕೆ ನಾನೇ ಮಾಡಿದೆ ಅಂತಲ್ಲ, ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ. ಆ ಇನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಹೇಳಿದ್ದಾರೆ ಇದು ಮಾಡಬೇಕು ಅಂತ ಮಾಡಿದ್ದಾರೆ. ಅದು ಹಂಗೆ ನೋಡೋಕೆ ಹೋದರೆ ರಾಮ ಮಂದಿರ ಆ ಟೈಮಲ್ಲಿ ಆಗಿದ್ದು ಇವ್ರು ಮಾಡಿದ್ದು, ಅಡ್ವಾಣಿ ಅವ್ರು ಮಾಡಿದ್ದು ಆ ಟೈಮಲ್ಲಿ. ಸೊ ಅದೇ ಹೇಳಿದ್ರೆ ರಿಲಿಜಿಯನ್ ಬಗ್ಗೆ ಮಾತಾಡ್ಕೋಬಾರ್ದು. ರಿಲಿಜಿಯನ್ ಅನ್ನೋದು ಅವ್ರವ್ರ ಪರ್ಸ್ನಲ್ ಇದು ರಿಲಿಜಿಯನ್ ಒಬ್ಬೊಬ್ರಿಗೂ ಒಂದೊಂದಿದೆ. ಅದು ಒಂದು ರೀತಿಲಿ ನೋಡೋಕೆ ಹೋದರೆ ರಾಮ ಮಂದಿರ ಹೊಡೆದಾಕಿದೆಯೇ ತಪ್ಪು ಅಂತ ಹೇಳಬೇಕಾಗತ್ತೆ ನೋಡೋಕೋದ್ರೆ ಆ ಟೈಮಲ್ಲಿ ನೋಡೋಕೋದ್ರೆ. ಬಟ್ ಓಕೆ, ಆಗೋಯ್ತು. ಪಾಸ್ಟ್ ಬಗ್ಗೆ ನಾವು ಕೆದಕೊಂಡು ಪಾಸ್ಟ್ ಮಾತಾಡ್ಕೊಂಡು ಹೋದರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಪ್ರೆಸೆಂಟ್ ಏನಿದೆ ಇವತ್ತು ಆಗೋಗಿರೋದು ಹಿಸ್ಟ್ರಿ ಮಾತಾಡೋಕ್ಕೆ ಹೋಗಬಾರ್ದು. ಹಿಸ್ಟ್ರಿ ಮಾತಾಡಿದ್ರೆ ಎಷ್ಟೋ ಇನ್ನೂ ಹೋಗ್ಬೇಕಾಗುತ್ತೆ. ಇನ್ನು 500 ವರ್ಷ ಹಳೇದು, 1000 ವರ್ಷ ಹಳೇದು. ಫಸ್ಟ್ ಆಲ್ ಅವ್ರನ್ನ ಒಳಗೆ ಬಿಟ್ಕೊಂಡಿದ್ದೆ ತಪ್ಪು ಹಂಗೆ ನೋಡೋಕೆ ಹೋದರೆ. ಸೊ ಹಿಸ್ಟ್ರಿ ಮಾತಾಡೋಕೆ ಹೋಗ್ಬಾರ್ದು. ಇವತ್ತೇನು ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಇವಾಗ ಏನು ಬೇಕು, ಎಲ್ಲ ಪೀಸ್ ಆಗಿರಬೇಕು. ಏನಾಗ್ತಿದೆಯೋ ಅದ್ರ ಪ್ರಕಾರ ಒಂದು ಪೀಸ್ಫುಲ್ಲಾಗಿ ರಿಲಿಜಿಯನ್ಗಳಿಂದ ಅದನ್ನು ಒಬ್ಬೊಬ್ಬರಿಗೆ ಆ ದ್ವೇಷ ತಂದಿಟ್ಟು ಅದು ಹೋಗಬಾರ್ದು. ನೀವು ಓಟ್ ಹಾಕ್ತೀರಾ ಹಾಕಿ, ಡಸಂಟ್ ಮ್ಯಾಟರ್. ಆದರೆ ನೀವು ಅದನ್ನು ಟೂ ಮಚ್ ಆಗಿ ದ್ವೇಷ ಭಾವನೆ ತಂದು ನಾವು ಓಟ್ ತೊಗೊಳಕ್ಕೆ ಹೋಗಬೇಡಿ. ಪರ್ಫಾರ್ಮೆನ್ಸ್ ಮೇಲೆ ನೀವು ಓಟ್ ಕೇಳಿ, ಖಂಡಿತ ತೊಗೊಳ್ಳೋಣ. ಯಾರೇ ಆಗಲಿ, ನಾವು ಇದು ಮಾಡ್ತೀವಿ, ಇದರಿಂದ ಈ ಥರ ಬೆನಿಫಿಟ್ ಆಗಿದೆ, ಇದರಿಂದ ಇಷ್ಟು ಜನ ಬಂದಿದೆ ಅಂತ. ಮತ್ತು ಪ್ರೀವಿಯಸ್ ಅವ್ರುಗಳು ಏನೇನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡಿದಾರಾ ನೋಡಿ. ಯಾರೇ ಆಗಲಿ ಪ್ರಾಮಿಸ್ ಫುಲ್ಫಿಲ್ ಮಾಡಿದಾರಾ? ಎಸ್. ಈಗ ಗ್ಯಾರಂಟಿ ಅಂತಾರೆ, ಮೋದಿ ಗ್ಯಾರಂಟಿ ಅಂತಾರೆ, ಕಾಂಗ್ರೆಸ್ ಗ್ಯಾರಂಟಿ ಅಂತಾರೆ. ಕಾಂಗ್ರೆಸ್ ಗ್ಯಾರಂಟಿ ಈ ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ ಗ್ಯಾರಂಟಿ 5 ಕೊಟ್ಟರು. 5 ಅಟ್ಲೀಸ್ಟ್ ದೇ ಹ್ಯಾವ್ ಫುಲ್ಫಿಲ್ಡ್ ಟು ಸರ್ಟನ್ ಎಕ್ಸ್ಟೆಂಟ್. ಸ್ವಲ್ಪ ಲೂಪ್ ಹೋಲ್ಸ್ ಇರುತ್ತೆ, ಅಲ್ಲೂ ಇಲ್ಲಿ ಇದ್ದೇ ಇರುತ್ತೆ. ಆದರೆ ಅದೇ ಗ್ಯಾರಂಟಿ ಬಿ ಜೆ ಪಿಯವರು ಲಾಸ್ಟ್ 10 years ಬ್ಯಾಕ್ ಬಂದಾಗ 2014 ಏನೇನು ಗ್ಯಾರಂಟಿ ಕೊಟ್ಟರು, ಏನು ಫುಲ್ಫಿಲ್ ಎಷ್ಟು ಮಾಡಿದ್ದಾರೆ, ಆ ಫುಲ್ಫಿಲ್ ಮಾಡಿದ್ದಾರೆ ನೋಡಿ. ಅದೇ ಡಾಟಾ ನೋಡಿ ಹೇಳೋದು. ಯಾರಿಗೇ ಆಗಲಿ ಏನು ಹೇಳಿದ್ದಾರೆ ಅದನ್ನು ಮಾಡಿದಾರಾ, ಅದರಿಂದ ಇಂಪ್ಯಾಕ್ಟ್ ಆಗಿದೆಯಾ ಜನಗಳಿಗೆ? ಆಗಿದ್ರೆ ಖಂಡಿತ ಹಾಕಿ, ಅದನ್ನು ಅನಲೈಸ್ ಮಾಡಿ ಹಾಕಿ. ಬರೀ ರಿಲಿಜಿಯನ್ನು ಎಮೋಷನ್ ಮೇಲೆ ಓಟ್ ಹಾಕೋಕೆ ಹೋಗ್ಬೇಡಿ. ನಿಮಗೆ ರಿಯಲ್ ಇಂಪ್ಯಾಕ್ಟ್ ಆಗಿದೆಯಾ, ಅವ್ರು ಹೇಳಿದ್ದು ಫುಲ್ಫಿಲ್ ಆಗಿದೆಯಾ, ಅದರಿಂದ ಏನಾದರೂ ಒಂದು ಬೆನಿಫಿಟ್ ಆಗಿದೆಯಾ ಯಾರಿಗೇ ಆಗಲಿ. ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಜೈನ್ ಇರ್ಬೋದು, ಸಿಖ್ ಇರ್ಬೋದು, ಯಾರು ಬೇಕಾದ್ರೆ ಇರ್ಬೋದು. ಬಟ್ ಅವರಿಂದ ಆಗಿರೋದ್ರಿಂದ ಇಂಪ್ಯಾಕ್ಟ್ ಆಗಿ ನಿಮ್ಗೆ ಹೆಲ್ಪ್ ಆಗಿದ್ದು, ಇದರಿಂದ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗುತ್ತೆ. ಸ್ಟೇಟ್ಗೆ ಇರ್ಬೋದು, ನ್ಯಾಷನಲ್ ಇರ್ಬೋದು, ಎಲ್ಲ ಲೆವೆಲಲ್ಲಿ ಇರ್ಬೋದು. ಅಂದರೆ ಮಾಡಿ ಕೊಡಿ. ಸುಮ್ಮನೆ ಬಂತಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತುಗಾರ ಒಳ್ಳೆ ಒರೇಟರ್ ಅದ್ರ ಮೇಲೆ ಹಾಕ್ಬೇಡಿ ಓಟು. ಡಾಟಾ ತೊಗೊಳ್ಳಿ, ಡಾಟಾ ತೊಗೊಂಡು ನೋಡಿ ಅವ್ರು ಹೇಳಿರೋದು ಮಾಡಿದಾರಾ, ಫುಲ್ಫಿಲ್ ಆಗಿದೆಯಾ, ಅವ್ರು ಕೊಟ್ಟರು ಒಂದೊಂದು ಭರವಸೆಗಳು ಆಗಿದ್ದು ಅದರಿಂದ ಇಂಪ್ಯಾಕ್ಟ್ ಆಗಿದೆಯಾ, ಓಕೆ ಗೋ ಹೆಡ್. ಸೊ ಅದೇ ಹೇಳೋದು ನಾನು, ಯಾವ್ದು ಮಾಡಿದ್ರೂ ಸ್ಟಡಿ ಮಾಡಿ ಹಾಕಿ ಓಟ್ನ. ನಿಮ್ಗೆ ಯೂಸ್ ಆಗ್ತಾ ಇದೆಯಾ ಯಾವುದ್ರದ್ದು? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳು ಯೋಜನೆ 5 ಆಗದೆ ಇರ್ಬೋದು, ಸರ್ಟನ್ ಎಕ್ಸ್ಟೆಂಟ್ ಆಗುತ್ತೆ. ಯಾರೇ ಆಗಲಿ ನಿಮ್ಮನೆ ಪರ್ಸ್ನಲಾಗಿ ತೊಗೊಳಕ್ಕೆ ಹೋದರೆ ನಮ್ಮ ಮನೆಯವ್ರಿಗೆ ನಾನು ಪವರ್ ಅದನ್ನು ಸಬ್ಸಿಡಿ ತೊಗೊಂಡಿದ್ದೀವಿ. ಒಂದು 1,500 2,000 ರೂಪಾಯಿ ಆಗುತ್ತೆ. ಆ 2,000 ರೂಪಾಯಿ ನನ್ನ ಜೋಬ್ಗೆ ಅನ್ನೋದಕ್ಕಿಂತ ಮತ್ತೆ ರೀಇನ್ವೆಸ್ಟ್ ಅಲ್ವಾ ಅದನ್ನು ಬಂದು. ಸೊ ಅದರಿಂದ ಮತ್ತೆ ನೀವು ಬೇರೆ ರೀತಿಯಲ್ಲಿ ಟ್ಯಾಕ್ಸಲ್ಲಿ ಡೆವಲಪ್ ಆಗುತ್ತೆ, GDP ಇನ್ಕ್ರೀಸ್ ಆಗುತ್ತೆ. ಇವರೇನು ಹೇಳ್ತಾರೆ, ಇಷ್ಟು 1,000 ಕೋಟಿಗಳು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು 1,000 ಕೋಟಿಗಳು ಎಸ್ ಕೊಟ್ಟಿದ್ದಾರೆ, ಅದರಿಂದ ಮತ್ತೆ ಎಕಾನಮಿ ಡೆವಲಪ್ ಆಗುತ್ತೆ ಹೊರತು ಅದು ಇಟ್ಕೊಂಡು ಎಲ್ಲ ಜೋಬಲ್ಲಿ ಇಟ್ಕೊಂಡು ಕೂತ್ಕೊಳ್ಳಲ್ಲ ಅವರು. ದಿ ಸ್ಪೆಂಡ್ ಅಗೇನ್ ಮತ್ತೆ ವಾಪಸ್ ಬಂದ್ಬಿಟ್ಟಿಂದೆ ಬೇರೆ ರೀತಿಯಲ್ಲಿ. ಸೊ ಅದರಿಂದ ಎಕಾನಮಿ ಡೆವಲಪ್ ಆಗುತ್ತೆ. ಸೊ ಅದರಿಂದ ಇದೇನು ತಪ್ಪೇನಿಲ್ಲ. ಕರೋನಾ ವಾರಿಯರ್ ಆ್ಯಕ್ಚುಲಿ ಆಗಿದೆ. ನಾನು ಅವಾಗ ಐ ಹ್ಯಾವ್ ಸೀನ್ ಕ್ಲೋಸ್ಲಿ ಕರೋನಾ ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಬೇರೆ ಪಾರ್ಟಿಯವರು ಮಾಡಿದ್ದಾರೆ. ಈಗ ಅವಾಗ ಏನಾಗಿದೆ, ಎಲ್ಲರೂ ಮಾಡಿದ್ರು, ಇಂಥ ಜನ ಅಂತಿಲ್ಲದೆ NGOಗಳು ಮಾಡಿದ್ದಾರೆ. ಸೌಮ್ಯ ರೆಡ್ಡಿಯವರು ಮಾಡಿದ್ರು, ತೇಜಸ್ವಿ ಸೂರ್ಯ ಅವ್ರ ಟೀಮು ಮಾಡಿದ್ದಾರೆ. ಆ್ಯಕ್ಚುಲಿ ಯಾರು ಇಲ್ಲ ಅಂತಿಲ್ಲ.
ಹೇಳ್ತಿಲ್ಲ, ಒಂದೊಂದು ಪಾಯಿಂಟಲ್ಲಿ ನಾವು ಎಷ್ಟು ಇಂಪ್ಯಾಕ್ಟ್ ಆಗಿದೆ ಎಲ್ಲ ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ನಾವು ತೊಗೊಂಡು ಓಟ್ ಹಾಕೋಕೆ ಹೋದ್ರೆ ಕಷ್ಟ ಆಗುತ್ತೆ. ಓವರ್ ಆಲ್ ನೋಡೋಕೆ ಹೋಗಬೇಕು. ಓವರ್ ಆಲ್ ನೋಡಿದಾಗ ಯಾರ್ದು ಇಂದ ಬೆನಿಫಿಟ್ ಆ್ಯಸ್ ಆಫ್ ಟುಡೇ ನಮಗಿದೆ ಅಂತ. ಸೊ ಓವರ್ ಆಲ್ ನೋಡೋಕೆ ಹೋದಾಗ ನನಗೆ ಟುಡೇ ಆ್ಯಸ್ ಆಫ್ ಟುಡೇ ನನಗೆ ವಿ ಶುಡ್ ಸ್ಟ್ರೆಂಥನ್ ಕಾಂಗ್ರೆಸ್ ಇಲ್ಲಿ ಮಾಡಿದಾಗ ಅಟ್ಲೀಸ್ಟ್ ನನಗೆ ಒಂದಿರೋದೀಗ ಪ್ರಾಜೆಕ್ಟ್ ಮೇನ್ ಪ್ರಾಜೆಕ್ಟ್ ಬಂದು ನಮಗೆ ನೀರ್ದು ಬಂದಾಗ ಖಂಡಿತ ನಮ್ಗೆ ಮೇಕೆದಾಟು ಮಾಡಲೇಬೇಕು. ಸೊ ಅವ್ರೇನು ಹೇಳ್ತಾರೆ, ಮೇಕೆದಾಟಲ್ಲಿ ತಮಿಳ್ನಾಡು ಮ್ಯಾನಿಫೆಸ್ಟೋಲ್ಲಿ ಮಾಡಲ್ಲ ಅಂತ ಹೇಳಿದರೆ, ದಟ್ ಈಸ್ ಇಮ್ಮೆಟೀರಿಯಲ್ ಲೆವೆಲ್ ಇರುತ್ತೆ. ನಾವು ಸ್ಟ್ರೆಂತ್ ಆದಾಗ ವಿ ಕ್ಯಾನ್ ಫೈಟ್ ಔಟ್ ಅದನ್ನು. ಅವರೇ ಇಂಡಿಯಾ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತಾರೆ, ಅವೆಲ್ಲ ಇದೆ. ಆದರೆ ನಾವು ಸ್ಟ್ರೆಂತ್ ಇದಾಗ ಅವ್ರವ್ರು ಪರ್ಸ್ನಲಾಗಿ ಕೊಡ್ತಾರೆ ಅವ್ರ ಮ್ಯಾನಿಫೆಸ್ಟೋಗಳು. ನಾವು ತೊಗೊಳಕ್ಕೆ ಹೋದಾಗ ನಮ್ಮದು ಖಂಡಿತ ನಾವು ವಿ ಕ್ಯಾನ್ ಫೈಟ್ ಔಟ್, ನಮ್ಗೆ ಅದು ಮಾಡ್ಕೋಬೋದು. ಸೆಂಟ್ರಲ್ ಹೋಗಿಂದ ವಿ ಕ್ಯಾನ್ ಪುಟ್ ಪ್ರೆಷರ್. ನಮ್ಮ ಹತ್ರ ಸ್ಟ್ರೆಂತ್ ಇದ್ದರೆ ಯಾವತ್ತೂ ಅಷ್ಟೇ ಸ್ಟ್ರೆಂತ್ ಇರಬೇಕು. ಸ್ಟ್ರೆಂತ್ ಇದ್ರೇ ಮಾತಾಡೋಕ್ಕಾಗೋದು. 1 2 3 4 5 6 ಆ ಥರ ಇದ್ರೆ ಆಗಲ್ಲ. ಫುಲ್ ಸ್ಟ್ರೆಂತ್ ಕೊಟ್ಟು ಗೆಲ್ಲಿಸಿದ್ರೆ ಹೋಗಿ ಫೈಟ್ ಮಾಡೋಕ್ಕಾಗತ್ತೆ. ಸೊ ಐ ಥಿಂಕ್ ನಾನು ಪರ್ಸ್ನಲ್ಲಾಗಿ ವಿ ವಿಲ್ ವೋಟ್ ಫಾರ್ ಕಾಂಗ್ರೆಸ್ ಈ ಸಲ.